ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತನುವು ನಿನ್ನದು ಮನವು ನಿನ್ನದು ಭಾಗ 19. ಇಶಾನ್ ಪತ್ನಿಯನ್ನು ರೇಗಿಸಿ ಕಾಡಿಸಿ ಅಂದಿನ ದಿನವನ್ನು ರಸಮಯವನ್ನಾಗಿ ಮಾಡುತ್ತಿದ್ದ. ದಿಯಾಳ ಒಲವಿನ ಸವಿ ಉಂಡು ಅವನು ಅತ್ಯಂತ ಸುಖಿ. ಪ್ರೀತಿಯಿಂದ ಅವಳನ್ನೆಷ್ಟು ಬಾರಿ ಮುದ್ದಿಸಿದರೂ ಸಾಲದು ಇಶಾನ್ಗೆ. ನೀನು ಹಾಗೆ ನೋಡ್ತಾ ಇದ್ರೆ ನಿನ್ನ ಕಣ್ಣಿನ ಬಿಸಿ ತಗಲಿ ಕರಗಿ ಹೋಗ್ತೀನಿ. ಎಲ್ಲಿ ಸ್ವಲ್ಪ ಕನ್ನಡಿ ಕೊಡು. ಇಶು, ನನ್ನ ಕಣ್ಣು, ಕೆನ್ನೆ, ಕತ್ತು ಇದೆಯೋ ಇಲ್ವೋ ನೋಡಬೇಕು. ದಿಯಾಗೂ ತನ್ನೊಂದಿಗೆ ಹನಿಮೂನ್ಗೆ ಹೋಗಬೇಕೆಂಬ ಆಸೆ ಇದೆ ಎಂದು ಇಶಾನ್ಗೆ ಆಗಲೇ ಅರ್ಥವಾಗಿತ್ತು. ಅಂದ್ರೆ ನೀವಿಬ್ರು ಆಗ್ಲೇ ತಯಾರಿ ನಡೆಸಿದ್ದೀರಿ ಅಂತ ಆಯ್ತು. ಇನ್ನು ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ನಾವು ನಿಮ್ಮ ಮಾತನ್ನ ಒಪ್ಕೋಬೇಕು, ನಗುತ್ತಾ ಹೇಳಿದರು ಮನೋಹರ್. ದಿಯಾ, ನಿಮ್ಮ ತಂದೆ ದೊಡ್ಡಪ್ಪ ಇಬ್ರು ಸೇರ್ಕೊಂಡು ನೀವಿಬ್ರು ಒಂದಾದ ಲೆಕ್ಕದಲ್ಲಿ ಒಂದು ಪಾರ್ಟಿ ಕೊಡಬೇಕು ಅಂತ ಇದ್ದಾರೆ. ಅದು ಬೆಂಗಳೂರಲ್ಲೋ ದುಬೈಯಲ್ಲೋ ಅಂತ ಚರ್ಚೆ ನಡೀತಾ ಇತ್ತು. ಅದಕ್ಕಾಗಿ ಹೇಳಿದೆ ಅಷ್ಟೇ. ನೀನೇನು ಗಾಬರಿಯಾಗಬೇಡ. ನೀವು ಹನಿಮೂನ್ ಮುಗಿಸ್ಕೊಂಡು ಬನ್ನಿ, ಆಮೇಲೇನೆ ಪಾರ್ಟಿ ಇಟ್ಕೊಂಡ್ರೆ ಆಯಿತು. ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಮಾವನ ಮಾತು ಕೇಳಿ ಅವಳ ಆತಂಕ ಕಡಿಮೆಯಾಯಿತು. ದಿವಾಕರ್ ದುಬೈಯಲ್ಲಿ ಪಾರ್ಟಿ ಕೊಡಬೇಕೆಂದುಕೊಂಡಿದ್ದರೆ ಅವರ ಅಣ್ಣ ದಿನಕರ್ ಅವರಿಗೆ ತಾವು ಮಾಡಿಸಿದ ಮದುವೆ ಸರಿ ಹೋಯ್ತಲ್ಲ. ತಮ್ಮ ಖರ್ಚಿನಲ್ಲೇ ಇಲ್ಲೇ ಬೆಂಗಳೂರಲ್ಲೇ ಪಾರ್ಟಿ ಕೊಡಬೇಕೆಂಬ ಆಸೆ. ಅಣ್ಣ ತಮ್ಮ ಇಬ್ಬರು ಈ ವಿಚಾರದಲ್ಲಿ ಇತ್ಯರ್ಥ ಮಾಡಿಕೊಳ್ಳಬೇಕಾಗಿತ್ತು. ಇಂದು ದಿಯಾ ಮೊದಲ ಬಾರಿ ಪತಿಯ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು. ಅವಳಿಗೆ ಆತಂಕ ಇದ್ದೇ ಇತ್ತು. ಏನಾದರೂ ಹೆಲ್ಪ್ ಬೇಕಿದ್ರೆ ಹೇಳು ದಿಯಾ, ನಾನು ಮಾಡ್ತೀನಿ ಹೇಳಿದರು ಮಾಳವಿಕಾ. ಇಲ್ಲ, ಹೆಲ್ಪ್ ಏನು ಬೇಡ ಅತ್ತೆ, ಇನ್ನೊಂದು 5 ನಿಮಿಷ ಆದರೆ ಕೆಲಸ ಆಗೋಯ್ತು. ಮಾತಾಡುತ್ತಲೇ ದಿಯಾ ತನ್ನ ಕೆಲಸ ಮುಂದುವರಿಸಿದ್ದಳು. ನೈವೇದ್ಯಕ್ಕಿರುವ ಸಾಮಗ್ರಿಗಳನ್ನು ರೆಡಿ ಮಾಡಿದ ಬಳಿಕ ಮನೆ ದೇವರಿಗೆ ಸೊಸೆ ಕೈಯಲ್ಲಿ ಪೂಜೆ ಮಾಡಿಸಿದರು ಮಾಳವಿಕಾ ದಂಪತಿಗಳು. ಇಂದು ಎಲ್ಲರ ಮುಖದಲ್ಲೂ ಹರ್ಷದ ಹೊನಲು ಪಸರಿಸಿತ್ತು. ಪೂಜೆಯಾದ ಬಳಿಕ, ನಾವು ಪುಣ್ಯ ಮಾಡಿದ್ದೀವಿ. ಆ ದೇವರು ನಿಮ್ಮಿಬ್ಬರನ್ನ 100 ವರ್ಷಗಳ ಕಾಲ ಸುಖವಾಗಿಡಲಿ. ಎಲ್ರಿಗೂ ಪ್ರಸಾದ ನೀನೇ ಕೊಟ್ಟುಬಿಡು. ಅದಲ್ಲೂ ಮೊದಲು ನಿನ್ನ ಗಂಡನಿಗೆ ಪ್ರಸಾದ ಕೊಡು. ಮಾಳವಿಕಾ ಅವರು ಸೊಸೆಯ ಬಳಿ ಹೇಳಿದರು. ಮಾಳವಿಕಾಗೆ ಸೊಸೆ ಹೇಳಿಸಿದ್ದಳು. ಅವರ ಹೊಗಳಿಕೆ ಕೇಳಿ ಅವಳು, ಅತ್ತೆ, ಅದಲ್ಲಿ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ. ಅಮ್ಮ ಹೇಳಿಕೊಟ್ಟದ್ದನ್ನು ಹಾಗೆ ಮಾಡಿದ್ದೀನಿ ಅಷ್ಟೇ. ಕ್ರೆಡಿಟ್ ಏನಿದ್ರು ಅದು ನಮ್ಮ ಅಮ್ಮನಿಗೆ ಸಲ್ಲಬೇಕು. ಮತ್ತೆ ನೀವು ನನ್ನ ತುಂಬ ಇಷ್ಟಪಡ್ತಾ ಇದ್ದೀರಾ. ಅದಕ್ಕೆ ನಾನು ಮಾಡಿರೋ ಕೆಲಸಗಳೆಲ್ಲ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಇಷ್ಟವಾಗುತ್ತೆ. ನಿಮ್ಮ ಔದಾರ್ಯ ಮತ್ತು ಒಳ್ಳೆಯ ಮನಸ್ಸನ್ನು ತೋರಿಸುತ್ತೆ ಎಂದು ವಿನಯದಿಂದ ಹೇಳಿದಾಗ ಮಾಳವಿಕಾ ಅವರು ತುಂಬ ಸಂತೋಷದಿಂದ ಅವಳನ್ನು ಬಿಗಿದು ಅಪ್ಪಿಕೊಂಡು ಅವಳ ಹಣೆಗೆ ಹೂ ಮುತ್ತನ್ನಿತ್ತಿದ್ದರು. ಅಮ್ಮ, ನಿಂಗೆ ಸೊಸೆ ಬಂದ್ಮೇಲೆ ಮಗ ಅಂತ ಒಬ್ಬ ಇದ್ದಾನೆ ಅನ್ನೋದೇ ಮರೆತು ಬಿಟ್ಟಿದೀಯಾ? ಹೀಗೆ ಆದರೆ ನನ್ನ ವಿಚಾರಿಸೋರು ಯಾರೂ ಇಲ್ಲ. ಈ ಬಡಪಾಯಿ ಎಲ್ಲಿಗೆ ಹೋಗಬೇಕು ಎಂದು ಕೇಳಿದಾಗ ಎಲ್ಲರೂ ಜೋರಾಗಿ ನಕ್ಕರು. ನಿನ್ನ ಸರಿಯಾಗಿ ವಿಚಾರಿಸಿಕೊಳ್ಳೋಕೆ ಅಂತ ನಿಂಗೆ ಮದುವೆ ಮಾಡಿಸಿರೋದು. ನೋಡುದಿಯಾ, ನಮ್ಮ ಇಶಾನ್ ಬಲು ಪುಂಡ. ನೀನು ಇಷ್ಟು ಮಿದುವಾಗಿದ್ರೆ ಆಗಲ್ಲ. ಅವನನ್ನು ಬಹಳ ಬಿಗಿಯಾಗಿ ಇಟ್ಕೋಬೇಕು. ನೀನು ಇಷ್ಟು ಸಾಫ್ಟ್ ಆಗಿದ್ರೆ ನಿನ್ನ ಬುಗರಿ ಹಾಗೆ ಆಡಿಸಿಬಿಡ್ತಾನೆ ಎಂದು ಮಾಳವಿಕಾ ಅವರು ಸೊಸೆಯ ಬಳಿ ಹೇಳಿದಾಗ ಇಶಾನ್ ದಿಯಾಳ ಸಮೀಪ ಬಂದು ನಿಂತು, ಅಮ್ಮನ ಮಾತು ಕೇಳಿ ನೀನು ನನ್ನ ಮೇಲೆ ಅಧಿಕಾರ ಚಲಾಯಿಸೋಕೆ ಬರಬೇಡ. ಅಮ್ಮಂಗೆ ಬಹಳ ದಿನಗಳಿಂದ ನನ್ನ ಮೇಲೆ ತುಂಬ ಕೋಪ ಇದೆ. ಅದನ್ನು ನಿನ್ನ ಕೈಯಿಂದ ತೀರಿಸಿಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅವಳ ಬಳಿ ಬಂದು ಮೆಲುದನಿಯಲ್ಲಿ ಹೇಳಿದ ಇಶಾನ್, ನಾನು ಯಾವಾಗಲೂ ನಿನ್ನ ಹತ್ತಿರ ಮುನಿಸ್ಕೊಂಡಿರೋದು. ನೋಡಿದ್ಯಾ, ಹೆಂಡ್ತಿ ಬಂದ್ಬಿಟ್ಲು ಅಂತ ನನ್ನ ಎದುರು ಹಾಕೋತಾನೆ. ಸದ್ಯ ಹೆಂಡ್ತಿ ಬಂದ್ಬಿಟ್ಲಲ್ಲ, ಇನ್ನು ನಾನ್ಯಾಕೆ ಬೇಕು ನಿಂಗೆ? ಅವರು ನಸು ಮುನಿಸಿದಿಂದ ಮಗನಲ್ಲಿ ಕೇಳಿದರು. ಮಾಳವಿಕಾ ಅವರ ಧ್ವನಿಯಲ್ಲಿ ಮುನಿಸಿದ್ದರು. ಅವರ ಮುಖದಲ್ಲಿ ತುಂಬು ಸಂತೋಷ ತುಳುಕಾಡುತ್ತಿತ್ತು. ಮಗನ ಜೀವನ ಸರಿಹೋಯಿತಲ್ಲ. ಮಾಳವಿಕಾಗೆ ಅದಕ್ಕಿಂತ ಸಂತೋಷ ಬೇರೊಂದು ಇರಲಿಲ್ಲ. ಮನೆಯಲ್ಲಿ ನಸು ಮುನಿಸು ಸಂತೋಷ ತುಂಬಿ ತುಳುಕುತ್ತಿತ್ತು. ಅದಕ್ಕೆಲ್ಲ ದಿಯಾಳ ಆಗಮನವೇ ಕಾರಣ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಅತ್ತೆಯ ಆಶಯದಂತೆ ದಿಯಾ ತನ್ನ ಪತಿಗೆ ಮೊದಲು ಪ್ರಸಾದವನ್ನು ಕೊಟ್ಟಳು. ಯಾಕಮ್ಮ ಮೊದಲು ನನ್ನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ? ಅವಳು ತುಂಬ ಚೆನ್ನಾಗಿ ಪ್ರಸಾದ ಮಾಡಿದಾಳೆ ಎಂದು ಹೇಳಿದಾಗ ದಿಯಾ ಪ್ರಸಾದ ಕೊಡುತ್ತಾ ಹೇಳಿದಳು, ಹೇಗಿದೆ ಅಂತ ರುಚಿ ನೋಡಿ ಹೇಳಿ. ನಿಮ್ಮ ಅಮ್ಮ ಮಾಡೋ ಪ್ರಸಾದದಷ್ಟು ಚೆನ್ನಾಗಿ ಆಗಿಲ್ಲ ಅಂತ ನಂಗನ್ಸುತ್ತೆ. ಬಳಿಕ ದಿಯಾ ಅತ್ತೆ ಮಾವನಿಗೂ ಪ್ರಸಾದ ಕೊಟ್ಟಳು. ನಾನು ಕೈ ತೊಳ್ಕೊಂಡು ಪ್ರಸಾದ ತಿಂತೀನಿ ಎಂದು ಹೇಳುತ್ತಾ ಮನೋಹರ್ ಅವರು ಅಲ್ಲಿಂದ ಹೊರಟರು. ಮಾಳವಿಕಾ ಅವರು ಪತಿಯನ್ನು ಹಿಂಬಾಲಿಸಿಕೊಂಡು ಅವರ ಹಿಂದೆಯೇ ಹೋದರು. ಇಶಾನ್ ತನ್ನ ಕೈಯಲ್ಲಿದ್ದ ಪ್ರಸಾದವನ್ನು ಬಾಯಿಗಿಡದೆ ಹೇಳಿದ, ದಿಯಾ ಡಾರ್ಲಿಂಗ್, ನೀನು ಮಾಡಿರೋ ಪ್ರಸಾದ ನಿನ್ನಷ್ಟೇ ಸ್ವೀಟ್ ಆಗಿದೆ. ಮತ್ತೆ ಅಮ್ಮ ಮಾಡೋದಕ್ಕಿಂತ ಕೂಡ ತುಂಬ ರುಚಿಯಾಗಿದೆ. ಆಶ್ಚರ್ಯದಿಂದ ಅವನತ್ತ ನೋಡಿ, ನೀವು ರುಚಿನೇ ನೋಡಿಲ್ಲ, ಮತ್ತೆ ಅದು ಹೇಗೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನಿಮಗೆ ಗೊತ್ತು? ಇಶಾನ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ರುಚಿನೇ ನೋಡಿಲ್ಲ. ಅವಳು ಮುನಿಸಿನಿಂದ ಹೇಳಿದಾಗ, ನಾನು ರುಚಿ ನೋಡಿದ್ನಲ್ಲ. ಅವನು ಬೇಕಾಗಿ ಅವಳನ್ನು ರೇಗಿಸಿದ.
ದೇವರಿಗೆ ನೈವೇದ್ಯ ಮಾಡಿ ಇದೀಗ ತಾನೇ ತಂದಿದ್ದಳು. ಅವನು ರುಚಿ ನೋಡಲು ಸಾಧ್ಯವೇ ಇರಲಿಲ್ಲ. ಯಾವಾಗ ನೋಡಿದ್ರಿ? ಅವಳು ತನ್ನ ಅರಳು ಕಣ್ಣುಗಳನ್ನು ಮತ್ತೂ ಅರಳಿಸಿ ಕೇಳಿದಾಗ, ನಿನ್ನೆ ರಾತ್ರಿ ಅವಳ ಕಣ್ಸೆರೆ ಹಿಡಿದು ಕಣ್ಣು ಮಿಟುಕಿಸಿದ ಇಶಾನ್. ಒಮ್ಮೆಲೆ ಅವಳ ಮೈಯಲ್ಲಿದ್ದ ರಕ್ತವೆಲ್ಲ ಮುಖಕ್ಕೆ ಬಂದಂತಾಗಿ ಅವಳ ಮುಖ ಕೆಂಪೇರಿತ್ತು. ತು ಶುದ್ಧ ಪೋಲಿ, ನೀವು ತುಂಬ ನಾಚಿಕೆ ಕೆಟ್ಟವರು. ಅವಳು ರೇಗಿದಳು. ತನ್ನ ಕೈಯಲ್ಲಿದ್ದ ಪ್ರಸಾದದಿಂದ ಸ್ವಲ್ಪ ತೆಗೆದು ಮೊದಲು ಅವಳಿಗೆ ತಿನಿಸಿ ಬಳಿಕ ತಾನೂ ತಿಂದ ಇಶಾನ್. ಜೀವನದ ರಸಮಯ ಕ್ಷಣಗಳು, ಎಂದು ಮರೆಯಲಾಗದಂತಹ ಸುಮಧುರ ನೆನಪುಗಳು. ಪ್ರೀತಿ ವಾತ್ಸಲ್ಯ ತೋರುವ ಅತ್ತೆ ಮಾವ, ತನ್ನನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವ ಪತಿ. ಇನ್ನು ಮುಂದಾದರೂ ತನ್ನ ಜೀವನ ಸುಖಮಯವಾಗಿದ್ದರೆ ಸಾಕು ಎನಿಸಿತು ದಿಯಾಗೆ. ತಮ್ಮಿಬ್ಬರ ಜೀವನದಲ್ಲಿ ಇಂತಹ ಸುಂದರವಾದ ರಸಮಯ ಕ್ಷಣಗಳು ನಿರಂತರವಾಗಿರಲಿ ಎನಿಸಿತು ದಿಯಾ ಮತ್ತು ಇಶಾನ್ಗೆ. ತಾನು ಮಾಡಿದ ಪ್ರಸಾದ ತಿಂದ ಮೇಲೆ ಇಶಾನ್ ಹೇಳಿದ್ದರಲ್ಲಿ ಅತಿಶಯೋಕ್ತಿಯೇನೂ ಇಲ್ಲ ಎನಿಸಿತು ಅವಳಿಗೆ. ಈಗ ಹೇಳು, ನಿಜವಾಗ್ಲೂ ಚೆನ್ನಾಗಿದ್ಯೋ ಇಲ್ವೋ ಅಂತ ಇಶಾನ್ ಅವಳ ಬಳಿ ಕೇಳಿದಾಗ, ಹೌದು, ನೀವು ಹೇಳಿದ್ದು ಸತ್ಯ. ನಿಜವಾಗ್ಲೂ ಪ್ರಸಾದ ಚೆನ್ನಾಗಿದೆ. ಬಹುಶಃ ಈ ಮನೆಯವರೆಲ್ಲ ನನ್ನ ಪ್ರೀತಿಯಿಂದ ಸ್ವಾಗತಿಸಿರೋದಕ್ಕೆ ನನಗೆ ಇಷ್ಟು ಚೆನ್ನಾಗಿ ಪ್ರಸಾದ ಮಾಡೋಕೆ ಸಾಧ್ಯ ಆಯಿತು ಅನ್ಸುತ್ತೆ. ಅವಳಿಗೆ ಸಂತೋಷದಿಂದ ಹೃದಯ ಬಿರಿಯುವಂತಾಗಿತ್ತು. ಹೃದಯ ತುಂಬಿ ಹೇಳಿದ್ದಳು ದಿಯಾ. ಊಹುಂ, ಅದಲ್ಲ ಕಾರಣ. ಅದಕ್ಕೆ ಬೇರೇನೇ ಕಾರಣ ಇದೆ. ಅವನು ತುಂಟತನದಿಂದ ಹುಬ್ಬು ಕುಣಿಸಿ ನಗುತ್ತಾ ಹೇಳಿದ. ಅಲ್ವಾ, ಮತ್ತೆ ಯಾವ ಕಾರಣಕ್ಕೆ? ನೀನು ಒಳ್ಳೆ ಮನಸ್ಸಿಂದ ಪ್ರಸಾದ ತಯಾರಿಸಿ ದೇವರಿಗೆ ಪೂಜೆ ಮಾಡಿದ್ದೀಯಾ. ನಿನ್ನಂತಹ ಒಳ್ಳೆಯ ಮನಸ್ಸಿರೋ ಹುಡುಗಿಗೆ ದೇವರು ಯಾವಾಗಲೂ ಆಶೀರ್ವಾದ ಮಾಡ್ತಾರೆ. ನನ್ನ ಹೆಂಡ್ತಿ ಮಾಡಿರೋ ಪ್ರಸಾದವನ್ನು ನಿನ್ನ ಬಾಯಿಗೆ ನಾನು ನನ್ನ ಕೈಯಾರ ಕೊಟ್ನಲ್ಲ. ನನ್ನ ಒಲವು ಪ್ರೀತಿಯನ್ನು ಬೆರೆಸಿದ್ದೆ. ಆ ಕಾರಣಕ್ಕೆ. ತುಂಟತನದಿಂದ ಅವಳನ್ನೇ ನೋಡುತ್ತಾ ಇಶಾನ್ ಹೇಳಿದಾಗ, ನಿಮಗೆ ರೋಮಾನ್ಸ್ ಮಾಡೋಕೆ ಹೊತ್ತು ಗೊತ್ತು ಒಂದೂ ಇಲ್ಲ. ಇದನ್ನೇನು ನಿಮ್ಮ ಬೆಡ್ರೂಮ್ ಅಂತ ಅಂದ್ಕೊಂಡ್ರಾ? ಇಲ್ಲಿ ಯಾವ ಕ್ಷಣದಲ್ಲಾದರೂ ಈ ಮನೆಯವರು ಅಥವಾ ಕೆಲಸದವರು ಯಾರು ಬೇಕಾದರೂ ಬರಬಹುದು. ಅವನ ಮೇಲೆ ಮುನಿಸಿಕೊಂಡು ಹೇಳಿದಳು ದಿಯಾ. ನಾನು ನನ್ನ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ. ಅದಕ್ಕೆ ಬೇರೆಯವರು ಯಾಕೆ ಏನಾದರೂ ಹೇಳಬೇಕು? ಅವನು ಮತ್ತೆ ಅವಳನ್ನು ಮೊಂಡನಂತೆ ಪ್ರಶ್ನಿಸಿದಾಗ, ನಿಮ್ಮ ಜೊತೆ ಮಾತಾಡಿಕೊಂಡು ಕೂತ್ಕೊಳ್ಳೋಕೆ ನನಗೆ ಸಮಯ ಇಲ್ಲ. ತಿಂಡಿ ತಿಂದಾದ್ಮೇಲೆ ಪ್ಯಾಕಿಂಗ್ ಮಾಡ್ಕೋಬೇಕು. ನಾನು ದುಬೈಯಿಂದ ಬರುವಾಗ ಒಂದು 4 ಸೆಟ್ ಬಟ್ಟೆಗಳನ್ನು ಮಾತ್ರ ತಗೊಂಡು ಬಂದಿರೋದು. ಮೊನ್ನೆ ಅಪ್ಪ ಅಮ್ಮ ದುಬೈನಿಂದ ಬರುವಾಗ ನನ್ನ ಬಟ್ಟೆಗಳನ್ನು ತಗೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಏನಿದೆ ಏನಿಲ್ಲ ಅಂತ ಇನ್ನೂ ನೋಡಬೇಕು. ನಾನೀಗ ನಿಮ್ಮ ಹತ್ರ ಮಾತಾಡ್ಕೊಂಡು ಕೂತ್ರೆ ಆಮೇಲೆ ತೊಂದರೆ ಆಗುತ್ತೆ. ಅಷ್ಟರಲ್ಲಿ ಅಡಿಗೆಯವರು ಎಲ್ಲರಿಗೂ ತಿಂಡಿಗೆ ರೆಡಿ ಮಾಡಿ ಕರೆದಿದ್ದರು. ತಿಂಡಿ ತಿಂದಾದ ಬಳಿಕ ದಿಯಾ ಹೊರಡುವ ತಯಾರಿಗಾಗಿ ತನ್ನ ಬಟ್ಟೆ ಬರೆಗಳನ್ನು ಅಗತ್ಯ ಸಾಮಾನುಗಳನ್ನು ಜೋಡಿಸತೊಡಗಿದಳು. ಇಶಾನ್ನ ಹಠದ ಮೇರೆಗೆ ಮರುದಿನವೇ ಇಬ್ಬರು ಮನಾಲಿ, ಸಿಮ್ಲಾ, ನೈನಿತಾಲ್ಗೆ ಹನಿಮೂನ್ಗೆ ಹೊರಟಿದ್ದರು. ಇಶಾನ್ನ ಫ್ರೆಂಡ್ ಒಬ್ಬರು ಕಸ್ಟಮ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದುದರಿಂದ ಹೇಗೋ ಅವರಿಗೆ ಏರ್ ಟಿಕೆಟ್ ಕೊಡಿಸಿದ್ದರು. ಮನಾಲಿಗೆ ತಲುಪಿದಾಗ ದಿಯಾಳ ಬಾಯಿಯಿಂದ ಬಂದ ಉದ್ಗಾರ, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ಪ್ರಕೃತಿ ಇಷ್ಟೊಂದು ಸುಂದರವಾಗಿದೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಇಶಾನ್, ಥ್ಯಾಂಕ್ ಯು ಸೋ ಮಚ್. ಇಂದವಳಿಗೆ ಅವನು ತನಗೆ ಹೊಸಬ, ಅಪರಿಚಿತ ಎಂಬ ಭಾವನೆಯೇ ಬಂದಿರಲಿಲ್ಲ. ಅವಸರದ ಮಧುಚಂದ್ರದಲ್ಲೂ ಎಂಥ ರೋಮಾಂಚನ. ಬಾಹ್ಯ ಪ್ರಪಂಚದ ಅರಿವೇ ಮೂಡದಷ್ಟು ಅವರು ಪರಸ್ಪರ ಐಕ್ಯವಾಗಿ ಹೋಗಿದ್ದರು. ಆ ಹಿಮ ಸುರಿಯುವ ಬೆಟ್ಟ ಗುಡ್ಡಗಳು, ಹಸಿರು ವನಸಿರಿಯ ರಾಶಿ, ರಮ್ಯ ದೃಶ್ಯಗಳು ತಮ್ಮ ಬದುಕಿನ ಅವಿಭಾಜ್ಯ ಅಂಗಗಳಾಗಿದ್ದಂತೆ ಅವರಿಗೆ ಭಾಸವಾಗಿತ್ತು. ಬೆಳಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗಬೇಕೆಂಬ ಆತುರ ಇರಲಿಲ್ಲ. ಆ ಮೈ ಕೊರೆಯುವ ಚಳಿಯಲ್ಲಿಯೂ ಅವನ ಬಿಸಿ ಅಪ್ಪುಗೆ ತುಂಬ ಹಿತವಾಗಿತ್ತು. ಇಶಾನ್ನ ಸಾನ್ನಿಧ್ಯದ ಹೊರತು ದಿಯಾಗೆ ಬೇರೆ ಲೋಕದ ಅರಿವು ಇರಲಿಲ್ಲ. ಮಾತ್ರವಲ್ಲ, ಬೇರೆ ಯಾವುದರ ಕಡೆಗೂ ಅವಳ ಗಮನವೇ ಹರಿದಿರಲಿಲ್ಲ. ದಿಯಾಳ ಒಲವನ್ನು ಬಿಟ್ಟರೆ ಇಶಾನ್ಗೆ ದೇವಲೋಕದ ಅಮೃತವೂ ಬೇಕಿರಲಿಲ್ಲ. ಆ ಮೈ ಕೊರೆಯುವ ಚಳಿಯಲ್ಲಿ ಬೆಳಗ್ಗೆ ಹೊದ್ದು ಮಲಗುತ್ತಿದ್ದರು. ತಮಗಿಷ್ಟ ಬಂದಾಗ ಎದ್ದು ತಿಂಡಿ ತಿಂದು ಪ್ರೇಕ್ಷಣೀಯ ಸ್ಥಳಗಳನ್ನು ಸುತ್ತಿ ಬರುತ್ತಿದ್ದರು. ಅವಳು ಇಷ್ಟಪಟ್ಟು ನೋಡಿದ ವಸ್ತುಗಳೆಲ್ಲವನ್ನೂ ಇಶಾನ್ ಅವಳಿಗಾಗಿ ಕೊಡಿಸುತ್ತಿದ್ದ. ಇಶಾನ್, ಏನಾಗಿದೆ ನಿಮಗೆ? ನಾನು ಕಣ್ಣಲ್ಲಿ ನೋಡಿದ್ದನ್ನೆಲ್ಲ ಪರ್ಚೇಸ್ ಮಾಡ್ತಾ ಹೋದರೆ ನಾವಿದನ್ನು ತಗೊಂಡು ಹೋಗೋದು ಹೇಗೆ? ನಿಮಗೆ ದುಡ್ಡು ಜಾಸ್ತಿ ಆಗಿದ್ಯಾ? ಯಾಕೆ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡ್ತೀರಾ? ಮುನಿಸಿನಿಂದ ಅವನನ್ನು ನಯವಾಗಿ ಗದರಿದಳು ದಿಯಾ. ಇಶಾನ್ ಅವಳತ್ತ ಮೋಹಕವಾಗಿ ನೋಡಿ ನಗುತ್ತಾ ಹೇಳಿದ, ಈಗ ನೀನು ನಿಜವಾಗ್ಲೂ ನನ್ನ ಹೆಂಡ್ತಿ ಅಂತ ಗೊತ್ತಾಗ್ತಾ ಇದೆ. ಹನಿಮೂನ್ಗೆ ಅಂತ ಪ್ರೀತಿಯಿಂದ ಕರ್ಕೊಂಡು ಬಂದರೆ ನನ್ನ ಮೇಲೆ ರೇಗೋಕೆ ಶುರು ಮಾಡಿದ್ಯಲ್ಲ. ಇದರ ಅರ್ಥ ನೀನು ಹೆಂಡ್ತಿ ಚಾರ್ಜು ತಗೊಂಡಿದ್ದೀಯಾ ಅಂತ. ಅವನು ಅವಳ ಕಾಲೆಳೆದು ನಕ್ಕ. ದಿಯಾ ಮುನಿಸಿನಿಂದ ಮುಖ ತಿರುಗಿಸಿಕೊಂಡಳು. ಹಾಗಾದರೆ ನಿಂಗೆ ಏನು ಬೇಕು ಅಂತ ಬಾಯ್ಬಿಟ್ಟು ಹೇಳು, ಅದನ್ನೇ ಕೊಡಿಸ್ತೀನಿ. ಇಲ್ಲಾಂದರೆ ನೀನು ಏನೆಲ್ಲ ನೋಡ್ತೀಯೋ ಅದನ್ನೆಲ್ಲ ಪರ್ಚೇಸ್ ಮಾಡ್ತಾ ಹೋಗ್ತೀನಿ. ಹಾಗೆ ಇನ್ನೊಂದು ವಿಷಯ ಎಂದು ಹೇಳಿ ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ ಇಶಾನ್. ಏನು ಎಂಬಂತೆ ದಿಯಾ ಹುಬ್ಬು ಕುಂಕಿಸಿ ಅವನತ್ತ ನೋಟ ಬೀರಿದಾಗ, ದಿಯಾ, ನನ್ನ ನೋಡಿದರೆ ನಿಂಗೆ ಏನನ್ಸುತ್ತೆ? ಅವಳು ಅವನೇನು ಕೇಳುತ್ತಿದ್ದಾನೆ ಎಂದು ಅರ್ಥವಾಗದೆ ಅವನನ್ನೇ ಪಿಳಿ ಪಿಳಿ ನೋಡಿದಾಗ, ನಂಗೆ ನಿಮ್ಮಪ್ಪನ ವಯಸ್ಸಾದ ಹಾಗೆ ಕಾಣಿಸ್ತಾ ಇದೆಯಾ?
ಎಂದು ಇಶಾನ್ ಪ್ರಶ್ನಿಸಿದಾಗ, ಇಲ್ಲ, ಯಾಕೆ? ನಿಮಗೆ ಹಾಗೆ ಹೇಳಿದವರ್ಯಾರು? ಆಶ್ಚರ್ಯದಿಂದ ಅವಳು ಮರುಪ್ರಶ್ನೆ ಹಾಕಿದ್ದಳು. ನೀನು ಡೈರೆಕ್ಟಾಗಿ ಹೇಳದೇ ಇದ್ರೂ ಇಂಡೈರೆಕ್ಟಾಗಿ ಅದನ್ನೇ ಹೇಳ್ತಾ ಇದ್ದೀಯಾ? ಅವನ ಉತ್ತರ ಕೇಳಿ ಅವಳು ಸಖೇದ ಆಶ್ಚರ್ಯದಿಂದ, ನಾನ್ಯಾವಾಗ ಹಾಗೆ ಹೇಳಿದೆ? ನೆನಪಿನಾಳದಿಂದ ಹುಡುಕಿ ತೆಗೆದಳು ದಿಯಾ. ಅವಳಿಗೆ ಹಾಗೆ ಹೇಳಿದ ನೆನಪೇ ಇಲ್ಲ. ಇಲ್ವಲ್ಲ, ನಾನು ಹಾಗೆ ಹೇಳೇ ಇಲ್ಲ. ತನ್ನ ಉತ್ತರವನ್ನು ಸಮರ್ಥಿಸಿಕೊಂಡಳು. ಮತ್ತೆ ನೀನು ನನ್ನ ನೀವು ತಾವು ಅಂತ ಕರೀತಾ ಇದ್ದೀಯಲ್ಲ, ಅದು ಹಿರಿಯರನ್ನ ಹಾಗೆ ಕರೆಯೋದಲ್ವಾ? ಅದಕ್ಕೆ ಕೇಳಿದೆ. ಓ ಹಾಗಾ? ಈಗ ಅವಳ ಮುಖದಲ್ಲಿ ನಸುನಗು ಅರಳಿತು. ನೀವು ನಂಗಿಂತ ದೊಡ್ಡವರು ಅನ್ನೋ ಕಾರಣಕ್ಕೆ ಹಾಗೆ ಕರಿತೀನಿ ಅಷ್ಟೇ, ದಿಯಾ ಅವನಿಗುತ್ತರಿಸಿದಳು. ದಿಯಾ, ಹಾಗಾದರೆ ಒಂದು ಕೆಲಸ ಮಾಡು. ಇವತ್ತಿನಿಂದ ನೀನು ನನ್ನ ಏಕವಚನದಲ್ಲಿ ಕರೀಬೇಕು. ಹೋಗು ಬಾ ಅಂತ ಹೇಳಬೇಕು, ಓಕೆನಾ? ಅವನು ಅವಳಿಗಿಂತ 3-4 ವರ್ಷ ದೊಡ್ಡವನಿರಬಹುದು. ಹಾಗೆ ಕರೆಯಲು ಅವಳಿಗೆ ಏನೂ ಅಡ್ಡಿ ಇರಲಿಲ್ಲ. ಆದರೆ ಮನೆಯಲ್ಲಿ ಹಿರಿಯರ ಮುಂದೆ ಅವನನ್ನು ಏಕವಚನದಲ್ಲಿ ಹೋಗು ಬಾ ಎಂದು ಕರೆಯಲು ಅವಳಿಗೆ ಮುಜುಗರವಾಗುತ್ತಿತ್ತು. ಅದು ನಾವಿಬ್ರು ಇರುವಾಗ ಆದರೆ ಓಕೆ, ಆದರೆ ಮನೆಯಲ್ಲಿ ಹಿರಿಯರ ಮುಂದೆ ಅಂದರೆ ಅತ್ತೆ ಮಾವ ಏನಂತಾರೋ ಗೊತ್ತಿಲ್ಲ, ಅವಳು ಸಂಕೋಚದಿಂದ ಹೇಳಿದಳು. ನಮ್ಮಪ್ಪ ಅಮ್ಮ ಏನೂ ಹೇಳಲ್ಲ. ಅತ್ತಿಗೆ ಅಣ್ಣನನ್ನ ಹೋಗು ಬಾ ಅಂತಾನೆ ಕರೆಯೋದು. ಅದೆಲ್ಲ ಅವರಿಗೆ ಅಭ್ಯಾಸ ಆಗಿದೆ. ಐ ಥಿಂಕ್ ನಿಂಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ದಿಯಾ ಅದಕ್ಕೆ ಸಮ್ಮತಿ ಸೂಚಿಸಿದಳು. ಆದರೆ ಇದುವರೆಗೂ ನಿಮ್ಮನ್ನ ಬಹುವಚನದಲ್ಲಿ ಕರೆದಿರೋದ್ರಿಂದ ಸ್ವಲ್ಪ ಅಭ್ಯಾಸ ಆಗಬೇಕು. ಪ್ರಕೃತಿಯ ಸುಂದರ ಮಡಿಲಲ್ಲಿ ಮಗುವಾಗಿ ಬಿಟ್ಟಿದ್ದಳು ದಿಯಾ. ಹಗಲು ಹೊತ್ತು ಹೊರಗೆ ಸುತ್ತಾಡಲು ಹೋಗುತ್ತಿದ್ದರು. ಸಂಜೆಯಾದರೆ ರೂಮಲ್ಲಿ ಕುಳಿತು ಸರಸ ಸಂಭಾಷಣೆ, ಒಲವಿನ ನೋಟ, ಮೆಚ್ಚುಗೆಯ ಮಾತು, ಇಬ್ಬರು ಒಬ್ಬರಲ್ಲೊಬ್ಬರು ಐಕ್ಯವಾಗಿ ಬಿಡುತ್ತಿದ್ದರು. ದಿನಗಳು ಒಂದೊಂದಾಗಿ ಸರಿಯುತ್ತಿದ್ದವು. ದಿಯಾಳ ತಂದೆ ತಾಯಿ ದೊಡ್ಡಪ್ಪ ದಿಶಾ ಮಾತ್ರವಲ್ಲ, ಇಶಾನ್ನ ತಂದೆ ತಾಯಿ ದಿನಕ್ಕೆ ಒಮ್ಮೆಯಾದರೂ ಕಾಲ್ ಮಾಡಿ ಅವರನ್ನು ವಿಚಾರಿಸುತ್ತಿದ್ದರು. ಇಶಾನ್ ಪತ್ನಿಯನ್ನು ರೇಗಿಸಿ ಕಾಡಿಸಿ ಅವಳಿಂದ ಪ್ರೀತಿಯಿಂದ ಕಿವಿ ಹಿಂಡಿಸಿಕೊಂಡು ಎರಡೇಟು ತಿಂದು ಅಂದಿನ ದಿನವನ್ನು ರಸಮಯ ದಿನವನ್ನಾಗಿ ಮಾಡುತ್ತಿದ್ದ. ದಿಯಾಳ ಒಲವಿನ ಸವಿ ಉಂಡು ಅವನು ಅತ್ಯಂತ ಸುಖಿ. ತನ್ನ ಮಡದಿಯಾಗಿ ತನ್ನೊಡನೆ ಬದುಕು ಹಂಚಿಕೊಳ್ಳಲು ಬಂದ ದಿಯಾ ಅವನಿಗೆ ಅನುಪಮ ಚೆಲುವೆಯಾಗಿ ಕಾಣಿಸುತ್ತಿದ್ದಳು. ಅವಳನ್ನು ಎಷ್ಟು ಬಾರಿ ಮುದ್ದಿಸಿದರೂ ಸಾಲದು, ಎಷ್ಟು ನೋಡಿದರೂ ಸಾಲದು, ಪ್ರೀತಿಯಿಂದ ಎಷ್ಟು ಮುದ್ದಿಸಿದರೂ ಸಾಲದು. ಆಗಾಗ್ಗೆ ಅವಳು ಅವನನ್ನು ಗದರಿಸುತ್ತಿದ್ದಳು. ನೀನು ಹಾಗೆ ನೋಡ್ತಾ ಇದ್ರೆ ನಿನ್ನ ಕಣ್ಣಿನ ಬಿಸಿ ತಗಲಿ ನಾನು ಮೇಣದ ಹಾಗೆ ಕರಗಿ ಹೋಗ್ತೀನಿ. ಇಶಾನ್ ಅವಳನ್ನು ವಿಪರೀತ ಮುದ್ದಿಸಿದಾಗ ನಸು ಮುನಿಯುತ್ತಿದ್ದಳು. ಎಲ್ಲಿ, ಸ್ವಲ್ಪ ಕನ್ನಡಿ ಕೊಡು ಇಶು. ನನ್ನ ಕೆನ್ನೆ ತುಟಿ ಕತ್ತು ಕಣ್ಣು ಇದ್ಯೋ ಇಲ್ವೋ ನೋಡಬೇಕು. ಅವಳಿಗೆ ಕೊಂಚವೂ ಬೇಸರವಾಗಬಾರದೆಂದು ಅವಳಿಷ್ಟ ಬಂದಂತೆ ಇರುವಂತೆ ಹೇಳಿದ್ದ ಇಶಾನ್. ಅವಳಿಗೂ ಅವನ ಸನಿಹ ಅಪ್ಪುಗೆ ಹಿತವಾಗಿತ್ತು. ಅವಳು ಬೆಳಗ್ಗೆ ಅವನ ಅಪ್ಪುಗೆಯಿಂದ ನುಸುಳಿಕೊಂಡು ಏಳುತ್ತಿದ್ದಳು. ಬಿಡು ಇಶು, ನನ್ನ ಹೊತ್ತಾಗಿ ಹೋಯಿತು. ಬೇಡ ಚಿನ್ನ, ನೀನು ಇಷ್ಟು ಬೇಗ ಎದ್ದು ಏನು ಮಾಡ್ತೀಯಾ? ಇಲ್ಲಿ ಏನು ಕೆಲಸ ಮಾಡಬೇಕು? ನಾವೀಗ ಮನೆಯಲ್ಲಿಲ್ಲ, ಹನಿಮೂನ್ಗೆ ಬಂದಿರೋದು. ಮರ್ತು ಹೋಯ್ತಾ ಎಂದು ಹೇಳಿ ಅವನು ಇನ್ನೂ ಅವಳಿಗೆ ಒತ್ತಿಕೊಂಡು ಮಲಗುತ್ತಿದ್ದ. ವೀಕ್ಷಕರೇ, ನನ್ನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.